ಮುಂಚೆ ನಿಮ್ಮ ಹತ್ರ ಯಾವುದೇ ರೀತಿಯಾದ ಜ್ಯುವೆಲ್ರಿ, ವಾಚ್, ಸೆಲ್ ಫೋನು, ಪೆನ್ಸು ಏನೂ ಇರಬಾರ್ದು. ಅಕಸ್ಮಾತ್ ಏನಾದ್ರು ಇದ್ರೆ ಅದನ್ನೆಲ್ಲ ಮುಂಚೆನೇ ಆಚೆ ತೆಗೆದಿಡಬೇಕು. ನೆಕ್ಸ್ಟ್ PPE ಕಿಟ್ ಹಾಕಕ್ಕೆ ಮುಂಚೆ ಸ್ಕ್ರಬ್ ಸೂಟಲ್ಲಿ ಮತ್ತೆ ರಬ್ಬರ್ ಶೂ ಹಾಕಿರಬೇಕು. ಮತ್ತೆ ಶೂಗೆ ಪ್ಲಾಸ್ಟಿಕ್ ಕವರ್ ಹಾಕಬೇಕು. ಸೊ ಈಗ ಸ್ಕ್ರಬ್ ಆಯಿತು, ರಬ್ಬರ್ ಶೂ, ಪ್ಲಾಸ್ಟಿಕ್ ಕವರ್ ಎಲ್ಲ ಆದಮೇಲೆ ನೆಕ್ಸ್ಟು ಸ್ಟೆರೈಲ್ ಏರಿಯಾ ಅಂದರೆ ಐಸೋಲೇಷನ್ ಯೂನಿಟ್ ಅಂತ ಇರುತ್ತಲ್ಲ, ಎಲ್ಲಿ PPE ಕಿಟ್ ಹಾಕಬೇಕಿರುತ್ತೋ ಆ ಯೂನಿಟ್ ಹತ್ರ ಹೋಗಿ ಅಲ್ಲಿ PPE ಕಿಟ್ನ ಫಸ್ಟು ಅಪ್ರಾಪ್ರಿಯೇಟ್ ಸೈಜ್ ಏನಿರುತ್ತೆ ಆ ಸೈಜ್ನ ಸೆಲೆಕ್ಟ್ ಮಾಡಿಕೊಂಡು PPE ಕಿಟ್ ಮೆಟೀರಿಯಲ್ ಕರೆಕ್ಟ್ ಆಗಿದೆಯಾ ಅಥವಾ ಏನಾದ್ರು ಡ್ಯಾಮೇಜ್ ಇದೆಯಾ ಅಂತ ಹಾಕೋಕೆ ಮುಂಚೆನೇ ಕನ್ಫರ್ಮ್ ಮಾಡ್ಕೋಬೇಕು. ಸೊ PPE ಕಿಟ್ ವೇರಿಯಸ್ ಸೈಜಲ್ಲಿ ಇರುತ್ತೆ. ಸೊ ನಿಮಗೆ ಯಾವ್ದು ಅಪ್ರಾಪ್ರಿಯೇಟ್ ಸೈಜ್ ಇರುತ್ತೋ ಆ ಸೈಜ್ನ ನೀವು ಹಾಕೊಳ್ಳೋಕೆ ಮುಂಚೆ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಸೊ ಕಿಟ್ನ ವೇರ್ ಮಾಡೋಕ್ಕಿಂತ ಮುಂಚೆ ಹ್ಯಾಂಡ್ ವಾಷಿಂಗ್ನ ಪರ್ಫಾರ್ಮ್ ಮಾಡಬೇಕು, ಅಥವಾ ನೀವು ಹ್ಯಾಂಡ್ನ ಸ್ಯಾನಿಟೈಸರ್ ಮುಖಾಂತರ ಕ್ಲೀನ್ ಮಾಡ್ಬೋದು, ಸ್ಟೆರೈಲ್ ಮಾಡ್ಕೋಬೋದು. ಸೊ ಹ್ಯಾಂಡ್ ವಾಷಿಂಗ್ ಎಲ್ಲ ಆದಮೇಲೆ ಹ್ಯಾಂಡ್ ಕಂಟಾಮಿನೇಟ್ ಆಗ್ತಾ ಇರೋದ್ರ ಸ್ಟೆರೈಲ್ ಗ್ಲೌನ ಹಾಕೋಬೇಕು. ಸೊ ಗ್ಲೌ ಹಾಕೊಳ್ಳೋಕೆ ಪ್ರೊಸೀಜರ್ ಇದೆ, ಅದು ಪ್ರೊಸೀಜರ್ ಪ್ರಕಾರನೇ ಹಾಕೋಬೇಕು. ಗ್ಲೌ ಹಾಕಿದ್ಮೇಲೆ ನೋಡ್ಕೊಳ್ಳಿ, ಸ್ಕಿಲ್ ಮ್ಯಾನೇಜ್ಮೆಂಟ್ ಕೆಳಗಡೆ ಏನಾದ್ರು ಬ್ಲಡ್ ಬಿದ್ದಿರುತ್ತೆ, ನೀವು ಒರೆಸ್ಬೇಕು ಅಂತ ಹೇಳ್ತಾರೆ, ಅವಾಗ ಇದನ್ನ ಮಾಡ್ಬೇಕು, ನೀವು ತೋರಿಸ್ಬೇಕು. ನಿಮ್ಮನ್ನು ಕೇಳೇ ಕೇಳ್ತಾರೆ, ನಿಮ್ಮನ್ನೇ ಕೇಳೋದು ಅವರು. ಅರ್ಥಾಯ್ತಾ? ಫಸ್ಟ್ ಏನು ಹಾಕೋಬೇಕು, ಆಮೇಲೆ ಏನು ಹಾಕೋಬೇಕು, ಯಾವ ಥರ ಹಾಕೋಬೇಕು ತೋರಿಸ್ತಾ ಇದ್ದಾರೆ, ನೋಡ್ಕೊಳ್ಳಿ. ಸೊ ಗ್ಲೌನ ಪ್ರೊಸೀಜರ್ ಪ್ರಕಾರ ಹಾಕೋಬೇಕು. ಗ್ಲೌ ಹಾಕೊಂಡ್ಮೇಲೆ ನೆಕ್ಸ್ಟ್ PPE ಕಿಟ್ನ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು. ಸೊ PPE ಕಿಟ್ನ ಎತ್ಕೊಂಡ್ಮೇಲೆ ಫಸ್ಟು ಅನ್ಸಿಪ್ ಮಾಡ್ಕೋಬೇಕು. PPE ಕಿಟ್ಗೆ ಜಿಪ್ ಇರುತ್ತೆ, ಸೊ ನೀವು ಹುಷಾರಾಗಿ ಜಿಪ್ನ ರಿಮೂವ್ ಮಾಡಿಕೊಂಡು ಸೊ PPE ಕಿಟ್ ಕೆಳಗಡೆ ಟಚ್ ಆಗದಿರೋ ಥರ ಅದು ಶೋಲ್ಡ್ ಆರ್ಮ್ಸ್ನ ನೀವು ಅದು ಕೈ ತೋಳನ್ನ ಹಿಡ್ಕೊಂಡು ಫಸ್ಟು ಕಾಲು ಹಾಕಬೇಕು. ಎರಡು ಕಾಲುಗಳನ್ನ ಫಸ್ಟ್ ಹಾಕೋದ್ರ ಮುಖಾಂತರ ಶುರು ಮಾಡಬೇಕು. ಸ್ವಲ್ಪ ಹೆಲ್ಪ್ ಮಾಡೋದ್ರಪ್ಪ. ಸೊ ಎರಡು ಕಾಲು ಹಾಕಿದ ನಂತರ ಒಂದೊಂದು ಕೈನ ಹಾಕಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ಜಿಪ್ ಹಾಕೋಬೇಕು ಎರಡು ಕೈ ಹಾಕಿದ್ಮೇಲೆ. ಈಗ ಜಿಪ್ ಹಾಕಿದ್ಮೇಲೆ ನೆಕ್ಸ್ಟು ಮಾಸ್ಕ್ ಹಾಕೋಬೇಕು. ಒಂದ್ಸರಿ ಗ್ಲೌ ಹಾಕಿದ್ಮೇಲೆ ಯಾವುದೇ ಕಂಟಾಮಿನೇಟೆಡ್ ವಸ್ತು ಅಥವಾ ಪ್ಲಾಸ್ಟಿಕ್ ಕವರ್ಸ್ ಏನು ಮುಟ್ಟವಾಗಿಲ್ಲ. ಫಸ್ಟ್ ನೀವು ಮಾಸ್ಕ್ನ ಓಪನ್ ಮಾಡಿ ಮುಖ ಕವರ್ ಮಾಡ್ಕೋಬೇಕು. ಫಸ್ಟ್ ಮೂಗ್ ಹತ್ರ ಕವರ್ ಮಾಡಿಕೊಂಡು ಮಾಸ್ಕ್ನ ಕರೆಕ್ಟಾಗಿ ಇಟ್ಕೊಂಡು ಕೆಳಗಡೆ ದಾರನ ಫಸ್ಟ್ ಇಟ್ಕೊಂಡು ಹಾಕೋಬೇಕು. ಅದೇ ರೀತಿ ಇನ್ನೊಂದು ಕೂಡ ಹಾಕಬೇಕು.
ಸೊ 2 ಥ್ರೆಡ್ ಹಾಕಿದ್ಮೇಲೆ ಅದನ್ನು ನೀವು ಟೈಟ್ ಮಾಡ್ಕೋಬೇಕು. ಮತ್ತು ನಿಮಗೆ ಉಸಿರಾಡಕ್ಕೆ ಆಗ್ತಿದೆಯಾ ಇಲ್ಲ ಕಂಫರ್ಟಬಲ್ ಆಗಿ ಅಂತ ಕನ್ಫರ್ಮ್ ಮಾಡಿಕೊಂಡು ಮೂಗತ್ರ ಅದನ್ನು ಪ್ರೆಸ್ ಮಾಡ್ಕೋಬೇಕು. ಸೊ ನೆಕ್ಸ್ಟು ಮಾಸ್ಕ್ ಹಾಕಿದ್ಮೇಲೆ ನಿಮಗೆ ಮಾಸ್ಕ್ ಕಂಫರ್ಟಬಲ್ ಆದಮೇಲೆ ಫೇಸ್ ಶೀಲ್ಡ್ ಅಥವಾ ಗಾಗಲ್ಸ್ನ ಯೂಸ್ ಮಾಡಬೇಕು. ಫೇಸ್ ಶೀಲ್ಡ್ ಅವೈಲೇಬಲ್ ಇದ್ದರೆ ಫೇಸ್ ಶೀಲ್ಡ್ ಹಾಕ್ಬೋದು, ಇಲ್ಲಾಂದರೆ ಗಾಗಲ್ಸ್ ಅವೈಲೇಬಲ್ ಇದ್ದರೆ ಗಾಗಲ್ಸ್ ಹಾಕ್ಬೋದು. ಈಗ ಗಾಗಲ್ಸ್ ಹಾಕಿದ ನಂತರ ಹಿಂದೆ ಒಂದು ಕ್ಯಾಪ್ ಇರುತ್ತೆ. ಆ ಕ್ಯಾಪ್ನ ನಿಮ್ಗೆ ಅದಕ್ಕಿಂತ ಮುಂಚೆ ನೀವೊಂದು ಕ್ಯಾಪ್ ಹಾಕಬೇಕಾಗುತ್ತೆ ತಲೆಗೆ. ಓಕೆ. ಸೊ ಇದನ್ನ ಹಾಕಿದ ನಂತರ ಹಿಂದೆಗಡೆ ಒಂದು ಕ್ಯಾಪ್ ಇರುತ್ತೆ. ಆ ಕ್ಯಾಪ್ನ ನಿಮ್ದು ಕಿವಿ ಮತ್ತೆ ತಲೆ ಪೂರ್ತಿ ಕವರ್ ಆಗೋ ಥರ ಹಾಕೋಬೇಕು. ಈ ರೀತಿ ಹಾಕಿದ್ಮೇಲೆ ಜಿಪ್ನ ಪೂರ್ತಿ ಮೇಲ್ವರೆಗೂ ಕಂಫರ್ಟಬಲ್ ಆಗಿ ಹೇಳ್ಕೋಬೇಕು. ಹಾಗೆ ಅಲ್ಲಿ ಒಂದು ಗಮ್ ಇರುತ್ತೆ, ನೀವು ಬೇಕಿದ್ರೆ ಅದನ್ನ ಫೀಲ್ ಮಾಡಿ ಕಂಫರ್ಟಬಲ್ ಆಗಿ ಅದನ್ನ ಸ್ಟಿಕ್ ಮಾಡಬೇಕು. ಸೊ ಈಗ ನೆಕ್ಸ್ಟ್ ಕಿಟ್ ಕಂಪ್ಲೀಟ್ ಆದಮೇಲೆ ನೀವು ನೆಕ್ಸ್ಟ್ ಇನ್ನೊಂದು ಪೇರ್ ಗ್ಲೌನ ಈ ಕಿಟ್ದು ಹ್ಯಾಂಡ್ ಹತ್ರ ಇದೆಯಲ್ಲ ಅದು ಕವರ್ ಆಗೋ ರೀತಿ ಹಾಕೋಬೇಕು. ಬ್ಯಾಂಡ್ ಕವರ್ ಆಗೋ ರೀತಿ ಸೆಕೆಂಡ್ ಪೇರ್ ಗ್ಲೌ ಹಾಕಬೇಕು. ಈ ರೀತಿ ಕಿಟ್ದು ಬ್ಯಾಂಡ್ ಕವರ್ ಆಗಿರಬೇಕು ಸೆಕೆಂಡ್ ಪೇರ್ ಗ್ಲೌ ಹಾಕಿದಾಗ. ಸೊ ಹಾಗಾಗಿ ನೀವು ಕಂಪ್ಲೀಟಾಗಿ ಕವರ್ ಆಗಿರ್ತೀರ. ಸೊ ನೆಕ್ಸ್ಟು ಕಿಟ್ನ ತೆಗಿಯೋದು. ಕಿಟ್ನ ರಿಮೂವ್ ಮಾಡೋ ಪ್ರೊಸೀಜರ್ನ ಡಾಫಿಂಗ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕಿಟ್ ರಿಮೂವ್ ಮಾಡೋಕ್ಕಿಂತ ಮುಂಚೆ ನೀವು ಅಕಸ್ಮಾತ್ ಏನಾದರೂ ಒಂದು ಪ್ಲಾಸ್ಟಿಕ್ ಏಪ್ರಾನ್ ಅಂತ ಬರುತ್ತೆ, ಪ್ಲಾಸ್ಟಿಕ್ ಏಪ್ರಾನ್ ಏನಾದ್ರು ಹಾಕಿದ್ರೆ ಸ್ವಲ್ಪ ಮುಂದೆ ಬಂದ್ಕೊಂಡು ಪ್ಲಾಸ್ಟಿಕ್ ಏಪ್ರಾನ್ನ ಫಸ್ಟು ರಿಮೂವ್ ಮಾಡಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಫಸ್ಟು ತಲೆಗೆ ಏನು ಕವರ್ ಆಗಿರುತ್ತೆ ಕ್ಯಾಪ್ನ ರಿಮೂವ್ ಮಾಡಬೇಕು. ಸೊ ಈಗ ಫಸ್ಟ್ ಡೌನಿಂಗ್ ಅಂತ ಇದು ಕಿಟ್ ಹಾಕೊಳ್ಳೋ ಪ್ರೊಸೀಜರ್ನ ಡೌನಿಂಗ್ ಅಂತ ಹೇಳ್ತಾರೆ. ನಿಮ್ಗೆ ಯಾರಿಗಾರ ಏನಾದ್ರು ಡೌಟ್ ಇದೆಯಾ ಹೇಗೆ ಕಿಟ್ ಹಾಕೊಳ್ಳೋದು ಅಂತ? ಯಾವಾಗ ಹಾಕೋಬೇಕು ಯಾವಾಗ ಹಾಕೋಬೇಕು ಗೊತ್ತಾಯ್ತಾ? ಯಾವಾಗ ನೀವು ಇದನ್ನ ಹಾಕೋಬೇಕು ಅಂತ ಗೊತ್ತಾಯ್ತಾ? ಯಾರಾದ್ರೂ ಒಬ್ರು ನಿಂತ್ಕೊಂಡು ಹೇಳಿ ಯಾವಾಗ ಹಾಕೋಬೇಕಂತ. ಯಾವಾಗ ಯಾವಾಗ ಇದನ್ನ ಹಾಕೋಬೇಕು ಅಂತ ಹೇಳಿ ಹೇಳಿದ್ದೇನೆ. ಹೇಳಿಮಾ ಯಾವಾಗ ಹಾಕೋಬೇಕು ಪಿಪಿ ಕಿಟ್ನ? ಯಶೋದ ನಿನ್ನ ಹೆಸರು ಯಶೋದ ಎದರಿ ಯಾವಾಗ ಹಾಕೋಬೇಕು ಪಿಪಿ ಕಿಟ್? ನೀನು ಐಸಿಯು ಕೆಲಸ ಮಾಡ್ತೀಯಲ್ಲ? ಅಲ್ಲ ಐಸಿಯು ನೈಟ್ ಟೈನಲ್ಲಿ ವಾರ್ಡರ್ ಇದ್ರೂ ಕಲಿಬೇಕು, ಐಸಿಯುನಲ್ಲಿ ಇದ್ರೂ ಕಲಿಬೇಕು. ನಿನಗೆ ಇದು ಜಾಸ್ತಿ ಗೊತ್ತಿರಬೇಕು ವಾರ್ಡರ್ಗಿಂತ. ವಾರ್ಡಲ್ಲಿ ಯಾರು ವಾಂತಿ ಮಾಡಿದ್ರು ಅವ್ರಿಗೆ ಏನು ಮಾಡ್ತೀವಿ? ಅಲ್ಲ ಅಲ್ಲ ಇದನ್ನ ಯಾವಾಗ ಯಾವಾಗ ಹಾಕೋಬೇಕು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಇಲ್ಲಿ ಮಾಸ್ಕ್ ತೆಗೀರಿ, ಪರವಾಗಿಲ್ಲ ಮಾಸ್ಕ್ ತೆಗೀರಿ. ಈಗ ಬ್ಲಡ್ ಕೆಳಗಡೆ ಇರ್ತದ ಮೇಡಮ್, ಬ್ಲಡ್ ಕೆಳಗಡೆ ಚೆಲ್ಲಿರುತ್ತಲ್ಲ ಅವಾಗ ಹ್ಯಾಂಡ್ ಗ್ಲೌಸ್ ಹಾಕೊಂಡು ಕ್ಲೀನ್ ಮಾಡುವಾಗ ಇದನ್ನ ಹಾಕೊಳ್ಬೇಕಾಗಿರೋದು. ಏನಾದ್ರೂ ಪೇಷಂಟ್ ವಾಂತಿ ಮಾಡ್ತು, ಏನೋ ರಕ್ತ ಚೆಲ್ತು, ಐಸಿಡಿ ಬ್ಯಾಗ್ ಹೊಡೆದೋಯ್ತು, ಅರ್ಥ ಆಯ್ತಾ? ಅವ್ರು ಹಾಕೊಳ್ಳೇಬೇಕು, ಹಾಕೊಂಡೇ ಮಾಡಬೇಕು. ಆಮೇಲೆ ವೇಸ್ಟ್ ಹ್ಯಾಂಡ್ಲರ್ಸ್, ಇವಾಗ ವೇಸ್ಟ್ ಮ್ಯಾನೇಜ್ಮೆಂಟ್ ತಗೊಂಡು ಹೋಗ್ತಿರಲ್ಲ ಅವ್ರು ಯಾರು ಬಂದಿಲ್ವಾ? ವೇಸ್ಟ್ ಮ್ಯಾನೇಜ್ಮೆಂಟ್ ತಗೊಂಡು ಹೋಗೋರು ಬಂದಿದೆ ನಾವು ಹೋಗ್ತಲ್ಲ. ಜೀವ ನಾಗಣ್ಣ
ಕಡಿಮೆ ಗೊತ್ತಿದೆಯಲ್ಲ ಅವ್ರಿಗೆ? ಜಾಸ್ತಿ ತೆಗಿಯಲ್ಲ ಮೇಡಮ್ ಅವು. ಜಾಸ್ತಿನೂ ಸ್ವಲ್ಪನೂ ಹಾಂ ಮೇಡಮ್. ಯಾರ್ಯಾರು ವೇಸ್ಟ್ ತೆಗಿತೀರಾ? ಇವತ್ತು ನೀನು ಇರ್ತೀಯ, ನಾಳೆ ಇನ್ನೊಬ್ರು ಇರ್ತಾರೆ, ನಾಳೆ ಮತ್ತೊಬ್ರು ಇರ್ತಾರೆ. ಹಾಂ ಅರ್ಥ ಆಯ್ತಾ? ಹ್ಮ್. ವೇಸ್ಟ್ ತೆಗಿಲಿಕ್ಕೆ ಹೋಗುವಾಗ, ಕಲೆಕ್ಟ್ ಮಾಡ್ಲಿಕ್ಕೆ ಹೋಗುವಾಗ ನೀವು ಹಾಕೊಳ್ಳೇಬೇಕು. ಎಲ್ಲಿವರೆಗೂ ಅಂದ್ರೆ ಸ್ಟೋರೇಜ್ ಏರಿಯಾ ಹಾಂ. ಬರ್ತಿದ್ದಲ್ಲ ಕವರ್ಸ್, ಹ್ಮ್. ಅಲ್ಲಿವರೆಗೂ ಹಾಕೋಬೇಕು. ಅವಾಗ ಸೇಮ್ ಇವಾಗ ಇವ್ರು ಏನ್ ಸ್ಟೆಪ್ಸ್ ತೋರಿಸಿದ್ರು, ಫಸ್ಟ್ ಏನ್ ಹಾಕೋಬೇಕು? ಶೂ ಕವರ್ ಹಾಕೋಬೇಕು. ಶೂ ಕವರ್. ಶೂ ಕವರ್ ಹಾಕೊಂಡ್ಮೇಲೆ ಸ್ಯಾನಿಟೈಸರ್ ಹಾಕೋಬೇಕು. ಹ್ಞೂ ಹಾಂ ಮೇಡಮ್. ಸ್ಯಾನಿಟೈಸರ್ ಹಾಕೊಂಡ್ಮೇಲೆ ಮತ್ತೆ ಇಲ್ಲ ವಾಟರ್. ಪ್ರತಿ ಪ್ರೊಸೀಜರ್ನು ಸ್ಯಾನಿಟೈಸರ್ ಹಾಕೊಂಡೆ, ಗ್ಲೋ ಹಾಕೊಂಡ್ಮೇಲೆ ಮತ್ತೆ ಸ್ಯಾನಿಟೈಸರ್ ಹಾಕೊಂಡು ಇದು ಹಾಕೋಬೇಕು. ಆಮೇಲೆ ಅದು ಮತ್ತೆ ಕೈ ಹ್ಯಾಂಡ್ ವಾಶ್ ಮಾಡಬೇಕು, ಮತ್ತೆ ಕ್ಯಾಪ್ ಹಾಕೋಬೇಕು, ಆಮೇಲೆ ಮಾಸ್ಕ್ ಹಾಕೋಬೇಕು. ಹಂಗೆ ಪ್ರತಿ ಸಲನು ಹಾಕುವಾಗ ಹ್ಯಾಂಡ್ ವಾಶ್ ಹಾಕೊಳ್ಳೇಬೇಕು. ಹಾಂ ಓಕೆ. ಅದನ್ನ ನೀವು ಯಾವಾಗ ಯಾವಾಗ ಮಾಡ್ತೀರಾ ಅಂತ ಹೇಳಬೇಕು ಅವರಿಗೆ. Okay. ವೇಸ್ಟ್ ತೆಗಿಲಿಕ್ಕೆ ಹೋಗುವಾಗ ನೀವು ಗಂಬೂಟ್ಸೇ ಹಾಕೋಬೇಕು. ಹಾಂ ಯಾವಾಗ ಇನ್ಫೆಕ್ಷನ್ ನಿಮಗೆ ಆಗುತ್ತೆ ಅನ್ನುವಾಗೆಲ್ಲ ಈ ಥರದ್ದು ಹಾಕೋಬೇಕು. ಅರ್ಥ ಆಯ್ತಾ? ಹಾಂ ಅದೇ ಯಾವಾಗ ಯಾವಾಗ ಇನ್ಫೆಕ್ಷನ್ ಆಗುತ್ತೆ ಅಂದ್ರೆ ಇವಾಗೆಲ್ಲ ಆ ಬ್ಲಡ್ ಇದ್ದಾಗ ಕ್ಲೀನ್ ಮಾಡುವಾಗ ಹಾಂ ಮೇಡಮ್. ಅವಾಗೆಲ್ಲಾನು ಹಾಕೊಳ್ಬೇಕು. ಅದನ್ನ ಕೇಳಿದ್ರೆ ಕೇಳಿ ನೀವು. ಓಕೆ ಪ್ರತಿ ಸಲ ಒಂದೊಂದು ಹಾಕೊಂಡ್ಮೇಲೂ ಸ್ಯಾನಿಟೈಸರ್ ಸ್ವಲ್ಪ